ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಮನೆ ಮಗಳು ರಾಜೇಶ್ವರಿ. ಈ ಜಾತ್ರೆಯಲ್ಲಿ ಸಕ್ಕರೆ ತೂಕ ಕೊಡೋದನ್ನು ತೋರಿಸ್ತಾ ಇದ್ದೀನಿ. ಈ ಜಾತ್ರೆ ವಿಶೇಷ ಅಂದ್ರೇ ಇದು. ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗಲ್ಲೇ ಏನಿದು ಅಂತ. ನೋಡ್ತಿರ್ಬೋದು ನನ್ನ ಮಗ ಯಾವ ರೀತಿ ಆಡ್ತಾ ಇದ್ದಾನೆ. ಇದು ನೈಟು 11 ಗಂಟೆ ಅನಿಸುತ್ತೆ ಟೈಮು. ಆವಾಗ ಆಡ್ತಾ ಇರೋದು. ಈ ಜಾತ್ರೆ ಬಂದುಬಿಟ್ಟು ನೈಟೇ ಇರೋದು ನಮ್ಮೂರಲ್ಲಿ. ಸುಮಾರು 2 ಗಂಟೆ ಅಷ್ಟು ಹೊತ್ತಿಗೆ ಈ ಜಾತ್ರೆ ನಮ್ಮೂರಲ್ಲಿ ಸ್ಟಾರ್ಟ್ ಆಗುತ್ತೆ. ಜಾತ್ರೆಗೆ ಅವ್ರ ತಂದೆ ಬಂದಿದ್ರು ಅಂದ್ಬಿಟ್ಟು ತುಂಬ ಖುಷಿಯಿಂದ ಓಡಾಡ್ತಾ ಇದ್ದ. ನಾವು ಅಮ್ಮ ಮನೆಗೆ ಹೋಗಿ 15 ಡೇಸ್ ಆಗಿತ್ತು. ಅದಕ್ಕೋಸ್ಕರ 15 ಡೇಸ್ ಆದಮೇಲೆ ಅಪ್ಪನ ನೋಡ್ತಿದ್ದಾನೆ. ತುಂಬ ಖುಷಿಯಿಂದ ಆಡ್ತಿದ್ದಾನೆ. ನೀವು ನೋಡ್ತಿರ್ಬೋದು ಟೈಮು ಈಗ ನೈಟು 2:30 ಆಗಿದೆ. ನೀವು ನೋಡ್ತಿರ್ಬೋದು ವಿಡಿಯೋ ಕ್ಲಿಪ್ಸು. ಇದು ಒಬ್ಬರು ಮನೆಗೆ ಬಂದು ಈ ರೀತಿ ಪಾದ ಪೂಜೆನ ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಗೆಲ್ಲ ಇವೆಲ್ಲ ನಡೆದಾಡುವ ದೇವರು ಅಂತ ಕರೀತಾರೆ. ತುಂಬ ಮಹಿಮೆ ಇರುವಂತಹ ದೇವರು. ಇವ್ರ ದರ್ಗಾ ಬಂದುಬಿಟ್ಟು ಗದಗ ಜಿಲ್ಲೆಯಲ್ಲಿರುವ ನೆರೆಗಲ್ಲಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ತುಂಬ ಫೇಮಸ್ ಆಗಿದೆ ಅದು. ಇಲ್ಲಿ ಅಡ್ನೂರಲ್ಲಿ ಚಿಕ್ಕ ದರ್ಗಾ ಇದೆ, ಹಾಗೆ ಒಂದು ಮನೆ ಇದೆ. ನಾವೀಗ ಈ ಸಕ್ಕರೆ ತೂಕನ ಕೊಡ್ತಾ ಇದ್ವಿ ನನ್ನ ಮಗಳಿಗೆ. ಏನು ಸಕ್ಕರೆ ತೂಕ ಅಂದರೆ ತುಲಾಭಾರದ ರೀತಿ. ಅಮ್ಮನ ಪ್ರೆಗ್ನೆಂಟ್ ಇದ್ದಾಗ ಬೇಡ್ಕೊಂಡಿದ್ರಂತೆ, ಅದಕ್ಕೋಸ್ಕರ ಈ ತುಲಾಭಾರನ ಕೊಡ್ತಾ ಇದ್ದೀವಿ. ಈ ಜಾತ್ರೆ ವಿಶೇಷನೇ ಇದು. ಎಲ್ಲರೂ ಬೇಡ್ಕೊಂಡ ರೀತಿ ಅವರವರ ಭಕ್ತಿ ಅನುಸಾರ ಬೇಡಿಕೆ ಅನುಸಾರ ಸಕ್ಕರೆನ ಕೊಡ್ತಾರೆ. ಈ ಜಾತ್ರೆಯಲ್ಲಿ ತುಂಬ ಅಂದರೆ ತುಂಬ 50 kg 60 kg ಮನುಷ್ಯರು ತೂಕದ ಅಷ್ಟು ಸಕ್ಕರೆನ ಕೊಡ್ತಾರೆ. ಇದು ದರ್ಗಾ. ಈ ದರ್ಗಾನ ನಿಮ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಳ್ಳಮಾವಾಸ್ಯೆ ಬ್ಲಾಗ್ ಅಂತ ಇದೆಯಲ್ಲ, ಅದರಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಅವತ್ತು ನಾನು ಸಕ್ಕರೆ ಹೊಯ್ಸ್ಕೊಳಕ್ಕಂತ ಬಂದಿದ್ದೆ ಅಪ್ಪ ಜೊತೆ. ಇಲ್ಲಿ ಅಮ್ಮ ಇಲ್ಲಿ ಸಕ್ಕರೆ ಹೊಯ್ಸ್ತಾರೆ. ಅದಕ್ಕೆ ಇಲ್ಲಿ ಸಕ್ಕರೆನ ಹೊಯ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದರ್ಗಾ ಇದೆ ಇವ್ರದ್ದೇ. ಸಕ್ಕರೆ ತೂಕ ಕೊಡೋರೆಲ್ಲ ಅಲ್ಲಿ ಹೋಗಿ ಕೊಡ್ತಾರೆ. ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿರೋದ್ರಲ್ಲ ಅದಕ್ಕೆ ಅಲ್ಲಿ ಕೊಡ್ತಾರೆ. ಇದು ಉಪ್ಪಿನ ಮಾಳ ಅಂದ್ಬಿಟ್ಟು ಇಲ್ಲಿ ಉಪ್ಪು ಮತ್ತು ಎಣ್ಣೆನ ಹಾಕ್ತಾರೆ. ಯಾಕಮ್ಮ ಬೇಡ್ಕೊಂಡಿದ್ರು ಅಂದರೆ ನನ್ನ ಡೆಲಿವರಿ ಇನ್ನು 2 ವೀಕ್ಸ್ ಇರುವಾಗಲೇ ಬೇಬಿ ಮೂಮೆಂಟು ಕಡಿಮೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಭಯಪಟ್ಬಿಟ್ಟು ಮಗು ಮತ್ತು ತಾಯಿ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಮಗುವಿನ ತೂಕ ಸಕ್ಕರೆನ ಕೊಡ್ತೀನಿ ಅಂತ ಅಮ್ಮ ಬೇಡ್ಕೊಂಡಿದ್ರು. ಅದೇ ರೀತಿ ಲಾಸ್ಟ್ ಇಯರ್ ಕೊಡಬೇಕಂದ್ರೆ ಮಗು ಇನ್ನೂ ತುಂಬ ಚಿಕ್ಕದಿತ್ತು, ಒಂದು 2 months ಅಷ್ಟೇ ಇದ್ಲು. ಅದಕ್ಕೋಸ್ಕರ ಈ ವರ್ಷ ಕೊಡ್ತಾ ಇದ್ದೀವಿ. ಇದು ನಾವು ಸಕ್ಕರೆ ಕೊಡ್ತಾ ಇರೋ ದರ್ಗಾ ಇಲ್ಲಿದೆ. ಇದು ಮನೇಲೇ ಇರೋದು ದರ್ಗಾ. ಇವಳೊಬ್ಳಿಗೆ ಕೂತ್ಕೊಳ್ಳೋಕೆ ಆಗಲ್ಲ, ಓಡಾಡ್ತಾಳೆ. ಅದಕ್ಕೋಸ್ಕರ ಒಬ್ಬರು ಕರ್ಕೊಂಡು ಕೂತ್ಕೊಳ್ಳಿ ಅಂದರು. ಅದಕ್ಕೆ ನಾನು ಕರ್ಕೊಂಡು ಕೂತ್ಕೊಂಡಿದ್ದೆ. ಅವರು ಓದ್ಕೆ ಹಾಕಿಬಿಟ್ಟು ಸಕ್ಕರೆನ ತಗೋತಾರೆ. ಕಂಪ್ಲೀಟಾಗಿ ಬುಟ್ಟಿನ ಖಾಲಿ ಮಾಡಿಕೊಡೋದಿಲ್ಲ. ಪ್ರಸಾದ ರೂಪದಲ್ಲಿ ನಮಗೂ ಸ್ವಲ್ಪ ಸಕ್ಕರೆನ ಮಿಕ್ಕಿಸಿ ಕೊಡ್ತಾರೆ. ಆ ಸಕ್ಕರೆನ ನಾವು ಮನೆಗೆ ಹೋದ್ಮೇಲೆ ಕೆಲವೊಂದಿಷ್ಟು ಮನೆಗಳಿಗೆ ಚಿಕ್ಕ ಚಿಕ್ಕ ಪ್ಲೇಟ್ಗಳಲ್ಲಿ ಹಾಕಿ ಪ್ರಸಾದದ ರೂಪದಲ್ಲಿ ಹಂಚ್ತೀವಿ. ಅಮ್ಮ ಮನೆಗೆ ಕೆಲವೊಂದಿಷ್ಟು ಫೋಟೋಗಳು ಬೇಕಾಗಿತ್ತು. ಆ ಫೋಟೋನ ತೊಗೊಳಕ್ಕೆ ಬಂದ್ವಿ. 1-2 ತೊಗೊಂಡ್ರು ಅಮ್ಮ. ಹಾಗೆ ಇದು ನೋಡ್ತಿರ್ಬೋದು ನೀವು, ಕಡ್ಡಿ ಬುಟ್ಟಿ ಅಂತಾರೆ, ಕೆರ್ಸೆ ಅಂತಾರೆ, ಅಥವಾ ಬಿದಿರಿನ ಬುಟ್ಟಿ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಒಂದು ತೊಗೊಂಡೆ. 70 ರೂಪೀಸೋ ಏನೋ 60 ರೂಪೀಸೋ ಕೊಟ್ಟು ತೊಗೊಂಡೆ. ನಮ್ಮ ಮನೆ ಯುವರಾಣಿ ಇವಳು ಬಂದಾಗಿಂತ ಒಂಥರ ನಮ್ಮ ಮನೆ ಕಳೆನೇ ಚೇಂಜ್ ಆಗಿದೆ. ಇಷ್ಟೊಂದು ನನ್ನ ಮಗ ಆ್ಯಕ್ಟಿವ್ ಇರಲಿಲ್ಲ, ಬಟ್ ಇವಳು ಹೈಪರ್ ಆ್ಯಕ್ಟಿವ್ ಇದ್ದಾಳೆ. ಇದೊಂದು ಬೊಂಬೆ ಹಿಡ್ಕೊಂಡು ಯಾವ ರೀತಿ ಮುದ್ದು ಮಾಡ್ತಿದ್ದಾಳೆ ನೋಡಿ, ಎಲ್ಲರ ಜೊತೆ ಆಟ ಆಡ್ತಾ ಇದ್ದಾಳೆ. ಇವಳು ಮನೆಯಲ್ಲಿ ಮಲ್ಕೊಂಡ್ರು ಅಂದರೆ ನಮ್ಮ ಮನೆಯಲ್ಲಿ ಯಾರೂ ಇಲ್ವೇನೋ ಅನ್ನೋಷ್ಟು ನಿಶಬ್ದವಾಗಿರುತ್ತೆ. ಇವಳು ಎದ್ದ ತಕ್ಷಣವೇ ನಮ್ಮ ಮನೆಯ ರಣರಂಗ. ಅಷ್ಟೊಂದು ಹೈಪರ್ ಆ್ಯಕ್ಟಿವು, ಎಲ್ಲರ ಜೊತೆ ಕಿತ್ತಾಡೋದು. ಇದು ನೋಡಿ ಅವ್ರ ತಾತ ಅವಳಿಗೋಸ್ಕರ ರಬ್ಬರ್ ಬ್ಯಾಂಡ್ ತೊಗೊಂಬಂದವ್ರೆ. ಯಾರಿಗೂ ಮುಟ್ಟೋಕ್ಕೂ ಬಿಡ್ತಿಲ್ಲ, ತಾನೊಬ್ಬಳೇ ಎಲ್ಲ ಕಿತ್ತಾಕೊಂಡು ಬಿಸಾಕ್ತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.